ನೀನು? ಹೆಸರು ಕೇಳಿದ್ರೆ ಉಸಿರು ನಿಂತು ಹೋಗ್ಬೋದು. ಧೈರ್ಯ ತಂದ್ಕೋ. ನಿನ್ ನೆಮ್ಮದಿನ ಕೆಡಿಸಿ ನಿನ್ ತಮ್ಮನ್ನ ಜೈಲಿಂದ ಕರೆಸಿ ನಿಮ್ಮಿಬ್ಬರಿಗೂ ಸವಾಲಾಗಿ ನಿಂತಿರೋ ಹೆದರವನ್ನೇ ಹೇಳಿ ಕಾನೂನಿಗೆ ವಿರುದ್ಧವಾಗಿ ನಿಲ್ಲವನ್ನ ರೌಡಿ ಅನ್ಕೊಂಡಿದ್ದೆ. ಹೆಂಗಸರನ್ನು ಮಕ್ಕಳನ್ನು ಹೆದರಿಸುವಂತ ನಿನ್ನಂತ ಗಾಂಡನ ಮಕ್ಕಳು ಹೆಂಗ ರೌಡಿಗಳಾದ್ರೆ ಹತ್ರ ಬರಬೇಡ ಅಂತ ಹೇಳಿದ್ನೋ ಇಲ್ವೋ? ಹೇಳಿದ್ನಲ್ಲ. ಅವತ್ತೊಂದು ಹೆಣ್ಣು ಕಣ್ಣಲ್ಲಿ ನೀರು ಹಾಕಿದ್ದಕ್ಕೆ ಕುರುಕ್ಷೇತ್ರ ಶುರು ಆಯ್ತು. ಇವತ್ತು ಒಂದು ಅಮಾಯಕ ಹೆಣ್ಣು ಕಣ್ಣಲ್ಲಿ ನೀರು ಹಾಕಿಸಿ ನೀನಾಗೆ ಒಂದು ಕುರುಕ್ಷೇತ್ರ ಶುರು ಮಾಡಿದ್ಯಾ. 18 ದಿನಗಳಲ್ಲಿ ನಡೆದ ಆ ಕುರುಕ್ಷೇತ್ರನ ಕೇವಲ 18 ಗಂಟೆಯಲ್ಲಿ ಮಾಡಿ ಮುಗಿಸಿ ನಿನಗೆ ಮುಕ್ತಿ ಕೊಡ್ತೀನಿ ನಾನು. ಹುಟ್ಟೋ ಸೂರ್ಯ ಬೇಕಾದ್ರೆ ಪಶ್ಚಿಮದಲ್ಲಿ ಹುಟ್ಟಬಹುದು. ಈ ಭಾರತ ಆಡಿದ ಮಾತು ಇಡೋ ಹೆಜ್ಜೆ ಯಾವತ್ತು ಬದಲಾಗಲ್ಲ. ಇಷ್ಟು ದಿನ ಸುಮ್ಮನೆ ಇದ್ದೆ ಅಂದ್ರೆ ನಿಮ್ಮಲ್ಲಿನ ಭಯಕ್ಕಲ್ಲ, ನಮ್ಮ ಅಣ್ಣನ ಮೇಲಿರೋ ಗೌರವಕ್ಕೆ. ಅವನೇ ಒಪ್ಪಿಗೆ ಕೊಟ್ಟ ಅಂದ್ಮೇಲೆ ಅದೇನ್ ಕಿತ್ಕೋತೀಯೋ ಈ ಕಿತ್ಕೊಳ್ಳೋ. ಯಾವ ಮುಹೂರ್ತದಲ್ಲಿ ಒಂದು ಹೆಣ್ಣಿಗೆ ಬಲವಂತವಾಗಿ ನಿನ್ನ ತಮ್ಮನ ಕೈ ತಾಳಿ ಕಟ್ಟಿಸ್ಬೇಕು ಅಂತ ಇದೆಯೋ ಅದೇ ಗಳಿಗೆಯಲ್ಲಿ ಅವಳಿಗೊಂದು ಹೊಸ ಬಾಳ್ ಕೊಡ್ತೀನಿ. ಇದನ್ನ ನೀನಲ್ಲ, ಇಡೀ ನಿನ್ನ ಸೇನಾಪಡೆನೆ ಬಂದ್ರು ಏನು ಕಿತ್ಕೊಳ್ಳಕ್ಕಾಗಲ್ಲ. ನಾಳೆ ಅವನ್ ಬರ್ತಾನೇನೋ? ನೀನೇನ್ ಬಲರಾಮ, ಯಾವನೋ ಬಚ್ಚ ನನ್ ಮಗ ಹುಚ್ಚುಚ್ಚನ್ ತರ ಏನೇನೋ ಮಾತಾಡ್ಬಿಟ್ಟು ಹೋದ ಅಂತ ಅದ್ರ ಬಗ್ಗೆ ನೀನ್ಯಾಕೆ ತಲೆ ಕೆಡ್ಸ್ಕೊಂತೀಯ? ಅವನು ಖಂಡಿತ ಬರಲ್ಲ. ಬರ್ತಾನವನು. ಏನೋ ಮಾತಾಡ್ತೀಯ? ಕುನ್ಯಣ್ಣ ಅವನು. ನಮ್ಮ ಬಗ್ಗೆ ಅವನ್ಗೆ ಏನೇನ ಗೊತ್ತು? ನಾಳೆ ಅವನ ಮೇರೆಗೆ ಕಾಲಿಡಕ್ಕಾಗುತ್ತಾ ಅಣ್ಣ? ನಮ್ಮೆಲ್ಲ ನಂಬಿಕೆ ಅಲ್ವಣ? ನಾವೆಲ್ಲ ಯಾರು? ನಾಳೆ ಬೆಳಿಗ್ಗೆ ನಮ್ಮ ಅಡ್ಡಕ್ಕೆ ಏನಾರ ಅವನ್ ಕಾಲಿಟ್ರೆ ಅವನ ಕಾಲ್ ಕತ್ತರಿಸಿ ಅಣ್ಣಮ್ಮನ ದೇವಸ್ಥಾನ ಮುಂದೆ ಕೂರಿಸ್ಬಿಡ್ತೀವಣ್ಣ. ನಮ್ಮನ್ನೆಲ್ಲ ಬಿಟ್ಟಾಕಣ. ನೀನ್ ಎಷ್ಟೇ ವಯಸ್ಸಲ್ಲಿ ಕತ್ತೆ ಹಿಡ್ದವನು. ನಿಮ್ಮನ್ನೆಲ್ಲ ದಾಟಿ ಮಂಟಪಕ್ ನುಗ್ಗಿ ನಿಮ್ಮೇನೆ ತಕೊಂಡು ಹೋಗೋ ಕೆಪಾಸಿಟಿ ಇದೆಯಾ ಅವನ್ಗೆ? ಎತ್ತಾಕೊಂಡು ಹೋಗ್ತಾನ ಕಣ ಅವನು. ನನಗೆ ಯಾಕೋ ಹಂಗೆ ಅನಿಸ್ತಿದೆ ಅಣ್ಣ. ಅವನು ಬಂದೇ ಬರ್ತಾನಣ್ಣ. ಅಣ್ಣ ನನಗೆ ತುಂಬಾ ಭಯ ಆಗ್ತಿದೆ ಅಣ್ಣ. ನನ್ ಮುಂದೆ ಯಾವನ ಒಬ್ಬ ಬಂದು ಕೈ ತೋರಿಸಿ ಮಾತಾಡ್ತಿದ್ರೆ ಅವನ್ನ ಕತ್ತರಿಸಾಕ್ದೆ. ನಾನು ಬರ್ತಾನ ಅಂತ ಕೇಳಿದ್ರೆ ಬರ್ತಾನೆ ಅಂತ ಹೇಳ್ತೀರಾ? ನಮ್ಮಮ್ಮ ಹಾಕಿದ ಕೈ ತುತ್ತಲ್ಲಿ ರಕ್ತ ಇಲ್ಲಂದ್ರ ಬರ್ತಾನಂದ್ರ ಬರಲ್ಲ.
ನಮಸ್ಕಾರ. ಚೆನ್ನಾಗಿದ್ದೀರಾ? ನಮಸ್ಕಾರ. ನಮಸ್ತೆ. ಹಾಯ್ ರಮ್ಯಾ. ಹಾಯ್. ಏನ ಇದು ರಾತ್ರಿ ಫೋನ್ ಮಾಡಿ ಇವಾಗ ಅರ್ಜೆಂಟ್ ಆಗಿ ಬಾ ಅಂತಿದ್ಯಾ? ನಾ ಹೆಂಗೆ ಬರ್ಲಿ? ಮದ್ವೆ ಅಂತಿದ್ಯಾ? ನಂಗೆ ಏನು ಅರ್ಥ ಆಗ್ತಿಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಇದಕ್ಕಿದ್ದಾಗೆ ಮ್ಯಾರೇಜ್ ಫಿಕ್ಸ್ ಆಯ್ತು. ನಾನೇನೆ ಮಾಡ್ಲಿ, ಅದಕ್ಕೆ ಕರ್ದೆ. ಸದ್ಯ ಬಂದ್ರಲ್ಲ. ಸ್ನೇಹ ಇಲ್ಲೇ? ಅವಳು ಇಲ್ಲೆಲ್ಲೋ ಇರ್ಬೇಕು. ಓ ಅಲ್ಲಿದ್ದಾಳೆ. ಹಾಯ್. ನಾನು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬರ್ತೀನಿ. ಓಕೆ. ಅಮ್ಮ, ಯಾಕೆ ಮಾಡ್ತಿದೀಯಾ? ಮಗಳ ಮದ್ವೆ, ನೀನೆಷ್ಟು ಸಂತೋಷವಾಗಿರ್ಬೇಕು. ಓಹೋ ಪಪ್ಪ, ಯಾಕೆ ಪಾಪ ಯೋಚನೆ ಮಾಡ್ತಿದೀಯಾ? ಆಗೋದೆಲ್ಲ ಒಳ್ಳೇದಕ್ಕೆ. ಸರಿ ಸರಿ, ಮುಹೂರ್ತಕ್ಕೆ ಟೈಮ್ ಆಯ್ತು, ಬೇಗ ಬನ್ನಿ. ಅಯ್ಯೋ, ಬಾಸಿಂಗ ಕಟ್ಟೋದನ್ನೇ ಮರ್ತ್ಬಿಟ್ಟೆ. ಒಂದ್ ನಿಮಿಷ. ಹಾಯ್ ಸ್ನೇಹ. ಅಲ್ಲ, ಕ್ಲೋಸ್ ಫ್ರೆಂಡ್ಸ್ ಆಗಿದ್ಕೊಂಡು ಇಷ್ಟೊತ್ತ ಬರೋದು ನೀವು? ನೀವೆಲ್ಲ ಬಂದಿದ್ದು ತುಂಬಾ ಸಂತೋಷ ಆಯ್ತು ಕಣ್ರೆ. ಏ ಸ್ನೇಹ, ಈ ಚೈನ್ ನೋಡು, ನೀನ್ ಕೊಟ್ಟು ಓಲೆನೆ ಹಾಕೊಂಡಿದೀನಿ. ಚೆನ್ನಾಗಿದ್ಯಾ? ಕಿಟಿ, ನಿನ್ ಜೊತೆ ಮದುವೆನೇ ಬೇಡ ಅಂತಿದ್ದೋಳು ಇವತ್ತು ಇಷ್ಟೊಂದು ಖುಷಿಯಾಗಿದ್ದಾಳೆ ಅಂದ್ರೆ ನನ್ಗ್ಯಾಕೋ ಅನುಮಾನ. ಏಯ್, ಹೋಗ್ಬಿಡ್ಬೇಡ, ಆಮೇಲೆ ಸಿಗು. ಓಕೆ? ಸಬಾಷ್, ನನ್ನ ಮಾತಿಗೆ ಇಷ್ಟೊಂದು ಬೆಲೆ ಕೊಟ್ಟು ನಿನ್ನ ಮನ್ಸಲ್ಲಿರೋ ಪ್ರೀತಿನ ಇಷ್ಟು ಬೇಗ ಸಾಯಿಸ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಪ್ರೀತಿಗೆ ಹುಟ್ಟಕ್ ಮಾತ್ರ ಗೊತ್ತು, ಸಾಯಕ್ ಗೊತ್ತಿಲ್ಲ. ಗೊತ್ತು. ಪ್ರೀತಿ ಸಾಯಲ್ಲ ಅಂತಾನೆ. ಪ್ರೀತಿಸಿದವನ್ನೇ ಸಾಯಿಸ್ಬಿಟ್ಟೆ. ಅದು ನಿನ್ನ ಭ್ರಮೆ. ಪಾರ್ಥನ ನೀನು ಮುಟ್ಟಿರಬಹುದು, ಆದ್ರೆ ಅವನ ಆಯಸ್ಸನ್ ಮಾತ್ರ ಮುಟ್ಟೋಕ್ಕಾಗಲ್ಲ. ನನ್ನ ಪಾರ್ಥ ಬಂದೇ ಬರ್ತಾನೆ. ಏನೇ ಹೆದರ್ಸ್ತಾ ಇದೀಯಾ? ಪಾರ್ಥ, ಪಾರ್ಥ ಅಂತ ಹೆಸರು ಹೇಳಿದಕ್ಕೆ ಮಾತೇ ನಿಂತು ಹೋಯ್ತಲ್ಲ. ಇನ್ನು ನಿನ್ನ ಎದುರುಗಡೆ ಬಂದ್ ನಿಂತ್ರೆ ನಿನ್ನ ಉಸಿರೇ ನಿಂತು ಹೋಗುತ್ತೆ. ನಾನು ಅಳದೆ ನಗ್ತಾ ಇದ್ದೀನಿ ಅಂತ ಆಶ್ಚರ್ಯ ಆಗ್ತಿದ್ಯಾ? ನಾನು ಅಳೋದಿಲ್ಲ. ನಾನು ಯಾವತ್ತೂ ಅಳೋದಿಲ್ಲ ಅಂತ ಪಾರ್ಥನ್ಗೆ ಮಾತು ಕೊಟ್ಟಿದ್ದೀನಿ. ಏನೇ ನಿನ್ ಮಾತು ಕೊಟ್ಟಿರೋದು? ಮೊದಲು ನಿನಗೆ ತಾಳಿ ಕಟ್ತೀನಿ, ಆಮೇಲೆ यूट्यूब चैनल खोलना है ये तो ಯಾಕೆ ಹೇಳ್ಕೊಂಡು ಹೋಗ್ತಾ ಇದೀಯಾ? ಬಿಡು, ನಾನೇ ಬರ್ತೀನಿ. ನಡಿ. ಓ ಭಾವನವರು, ಇದೇನು ಇಲ್ಲೇ ನಿಂತಿದ್ದೀರಾ? ಮುಹೂರ್ತ ಟೈಮ್ ಆಯ್ತು, ಬನ್ನಿ ಬನ್ನಿ ಬನ್ನಿ. ಯಾಕೆ ಹಾಗೆ ನಿಂತ್ಕೊಂಡಿದ್ಯಾ? ಬಾ ಕೂತ್ಕೋ. ಅರೆ, ಹಾರ ಹಾಕೊಡೋದ್ ಬಿಟ್ಟು ಏನ್ ಯೋಚನೆ ಮಾಡ್ತಿದ್ಯಾ? ಹಾರ ಹಾಕೋ.